ಆ, ಒಂದಷ್ಟು ಲೇಖನಗಳು ವ್ಯಕ್ತಿ ಚಿತ್ರಣಗಳು ಇವೆ. ಬಟ್ ಅದು ವ್ಯಕ್ತಿ ಚಿತ್ರಣಗಳಾಗಿ ಮಾತ್ರ ಉಳ್ಕೊಳ್ಳಲ್ಲ, ಅದು ವಿಸ್ತರಿಸ್ಕೊಳ್ತಾ ಹೋಗುತ್ತೆ ಅನ್ನೋದು ನನಗೆ ತುಂಬಾ ಖುಷಿ ಕೊಟ್ಟಂತ ವಿಷಯ. ಅಂದ್ರೆ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಸಿಂಡ್ರೋಮ್ ವಿವರಗಳನ್ನ ಬಿಡಿಸ್ತಾ ಹೋದಂಗೆ, ಅಥವಾ ಹಾವನೂರ್ ಕಮಿಟಿ ಬಗ್ಗೆ ನಡೆದಂತಹ ಚರ್ಚೆಗಳು, ಕರ್ನಾಟಕದಲ್ಲಿ ಆದಂತ ವಿದ್ಯಮಾನಗಳನ್ನ ಸರ್ ಬರಿತಾ ಹೋಗಿರೋದು, ಆ ರೀತಿ ಒಂದೊಂದೇ ವಿಚಾರಗಳನ್ನ ತೆಗೆದುಕೊಂಡು ಹೋದಾಗ ಈ ವ್ಯಕ್ತಿಗಳು ಅಥವಾ ಆ ಫೋಟೋಲಿರುವಂತ ಮನುಷ್ಯರು ಒಂದು ಎಂಟ್ರಿ ಪಾಯಿಂಟ್ ಆಗಿದ್ದಾರೆ ಅಷ್ಟೇ ಹೊರತು ಅದೇ ಎಂಡ್ ಪಾಯಿಂಟ್ ಕೂಡ ಆಗಿಲ್ಲ ಆ ಲೇಖನಗಳಿಗೆ ಅನ್ನೋದು ನನಗೆ ಬಹಳ ಖುಷಿ ಕೊಟ್ಟಿದ್ದ ವಿಷಯ. ಸ್ಪಂದನೆ ಲಾಸ್ಟ್ ಅಲ್ಲಿ ಇರತ್ತೆ, ಒಂದ್ 5 ನಿಮಿಷ 10 ನಿಮಿಷ ಮಾತಾಡಿ ಎಸ್ಕೇಪ್ ಆಗ್ಬೋದು ಅನ್ನೋದು ಐಡಿಯಲ್ ಇದ್ದಿದ್ದು. ಫಸ್ಟ್ ಕೊಟ್ಟಾಗ ಯಾವಾಗ್ಲೂ ಭಯ ಇದೆ, ಅಂಡ್ ಎಲ್ರು ದೊಡ್ಡವರು ಘಟಾನುಘಟಿಗಳೇ ಇದಾರೆ ಇಲ್ಲಿ. ಸೊ ಮಾತಾಡೋದು ನನ್ಗೆ ಅಟ್ಲೀಸ್ಟ್ ಸ್ವಲ್ಪ ಭಯ ಇದೆ. ಬಟ್ ಗುರು ಸರ್ ಕಾಲ್ ಮಾಡಿದಾಗ ಒಪ್ಕೊಂಡೆ ನಾನು ಕ್ಯಾಸ್ಟ್ ಪಾಲಿಟಿಕ್ಸ್ ಬಗ್ಗೆ. ಏನಕ್ಕೆ ಅಂದ್ರೆ ಪುಸ್ತಕ ರಿಲೀಸ್ ಆಗ್ಬೇಕಾದ್ರೆ ನನ್ಗೆ ಅವತ್ತು ಹೋಗಕ್ ಆಗಿಲ್ದೆ ಹೋದ್ರೂ ಅದ್ರ ಸುತ್ತ ನಡೆದಂತ ಚರ್ಚೆಗಳನ್ನ ಆನ್ಲೈನ್ ಅಲ್ಲಿ ನಾನು ಫಾಲೋ ಮಾಡಿದ್ದೆ. ಅಲ್ಲೂ ಕೂಡ ಒಳ್ಳೆ ರಿವ್ಯೂಸ್ ಇತ್ತು. ಸೊ ಈ ಈ ನಿಟ್ಟಿನಲ್ಲಾದ್ರೂ ಓದ್ತೀನಿ ಅನ್ನೋದು ನನಗೆ ಅನ್ನಿಸ್ತು, ಹಾಗಾಗಿ ತಗೊಂಡೆ. ಅಂದ್ರೆ ಪ್ರತಿ ಸತಿ ಎಷ್ಟೋ ಪುಸ್ತಕ ತಗೊಂಡ್ ಹೋಗ್ತೀವಿ, ಬಟ್ ಓದಕ್ ಆಗ್ತಿಲ್ಲ ಅನ್ನೋದು ಒಂದು ಗೋಜ್ಲಲ್ಲೇ ಸಿಕ್ಕಾಕೊಂಡಿದ್ದಾಗ ಈ ತರದ್ದು ಪಟ್ಟ ಹಿಡಿದು ನಮ್ಮನ್ನ ಓದ್ಸತ್ತೆ ಅನ್ನೋದಕ್ಕೆ ಈ ತರದ್ದೊಂದು ಕೆಲ್ಸಕ್ಕೆ ಒಪ್ಕೊಂಡೆ. ಬಟ್ ಒಪ್ಕೊಂಡಿದ್ದು ನನಗೆ ಬಹಳ ಖುಷಿ ಆಯ್ತು. ಅಂದ್ರೆ ಓದ್ತಾ ಹೋದಂಗೆ ಒಂದೇ ರಾತ್ರಿ ಕೂತ್ಕೊಂಡು ಓದಿದ್ದು. ಅಂದ್ರೆ ನಾನ್ ಅನ್ಕೊಂಡಿದ್ದೆ ಫಸ್ಟ್ ಫೋಟೋ ನೋಡಿದಾಗ ಆ ವ್ಯಕ್ತಿ ಚಿತ್ರಣಗಳಿರ್ಬೋದಾ, ಅಥವಾ ಆ ವ್ಯಕ್ತಿ ಚಿತ್ರಣಗಳ ಜೊತೆಗೆ ಅಲ್ಲಿರುವಂತ ಜಾತಿ ಆಯಾಮಗಳು ಏನು ಅನ್ನೋದನ್ನ ವಿಶ್ಲೇಷಣೆ ಮಾಡಿರ್ಬೋದಾ ಅಂತ ಫಸ್ಟ್ ಅನ್ನಿಸ್ತು ನಂಗೆ. ಅಂದ್ರೆ ಫೋಟೋ ನೋಡಿದಾಗ ಆ ತಕ್ಷಣಕ್ಕೆ ಇನ್ನೊಂದು ಅನ್ಸಿದ್ದು, ಆ ಫೋಟೋಲ್ ಯಾರು ಹೆಣ್ಮಕ್ಳೇ ಇಲ್ವಲ್ಲ ಅನ್ನೋದು ಕೂಡ ಅನ್ಸಿತ್ತು. ಅದನ್ನ ತೆಕ್ಕೊಂಡು ಓದ್ತಾ ಹೋದಂಗೆ ಒಂದಷ್ಟು ಯೋಚನೆಗಳು ಮೂಡ್ತಾ ಹೋದ್ವು. ಒಂದಷ್ಟು ಲೇಖನಗಳು ವ್ಯಕ್ತಿ ಚಿತ್ರಣಗಳು ಇವೆ, ಬಟ್ ಅದು ವ್ಯಕ್ತಿ ಚಿತ್ರಣಗಳಾಗಿ ಮಾತ್ರ ಉಳ್ಕೊಳ್ಳಲ್ಲ, ಅದು ವಿಸ್ತರಿಸ್ಕೊಳ್ತಾ ಹೋಗುತ್ತೆ ಅನ್ನೋದು ನನಗೆ ತುಂಬಾ ಖುಷಿ ಕೊಟ್ಟಂತ ವಿಷಯ. ಅಂದ್ರೆ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಸಿಂಡ್ರೋಮ್ ವಿವರಗಳನ್ನ ಬಿಡಿಸ್ತಾ ಹೋದಂಗೆ, ಅಥವಾ ಹಾವನೂರ್ ಕಮಿಟಿ ಬಗ್ಗೆ ನಡೆದಂತಹ ಚರ್ಚೆಗಳು, ಕರ್ನಾಟಕದಲ್ಲಿ ಆದಂತ ವಿದ್ಯಮಾನಗಳನ್ನ ಸರ್ ಬರಿತಾ ಹೋಗಿರೋದು, ಆ ರೀತಿ ಒಂದೊಂದೇ ವಿಚಾರಗಳನ್ನ ತೆಗೆದುಕೊಂಡು ಹೋದಾಗ ಈ ವ್ಯಕ್ತಿಗಳು ಅಥವಾ ಆ ಫೋಟೋಲಿರುವಂತ ಮನುಷ್ಯರು ಒಂದು ಎಂಟ್ರಿ ಪಾಯಿಂಟ್ ಆಗಿದ್ದಾರೆ ಅಷ್ಟೇ ಹೊರತು ಅದೇ ಎಂಡ್ ಪಾಯಿಂಟ್ ಕೂಡ ಆಗಿಲ್ಲ ಆ ಲೇಖನಗಳಿಗೆ ಅನ್ನೋದು ನನಗೆ ಬಹಳ ಖುಷಿ ಕೊಟ್ಟಿದ್ದ ವಿಷಯ. ಅಂದ್ರೆ ಬಹಳ ಸತಿ ಇತ್ತೀಚಿನ ಚರ್ಚೆಗಳಲ್ಲಿ ತುಂಬಾ ವ್ಯಕ್ತಿ ಕೇಂದ್ರಿತವಾಗಿ ಟೀಕೆ ಟಿಪ್ಪಣಿಗಳು ನಡೀತಾ ಇರೋದ್ರಿಂದ ಅದು ಬರೀ ಒಂದು ವ್ಯಕ್ತಿಗೆ ಆಯಾಮದಲ್ಲಿ ಇಟ್ಟು ನೋಡ್ಬಿಟ್ಟು ಅದ್ಲಿಗೆ ಮುಗಿಸ್ಕೊಂತ ಇದೀವಿ. ಬಟ್ ಅದನ್ನ ಒಂದು ಫೆನಾಮಿನಾ ಆಗಿ ನೋಡ್ಕೋಬಹುದಾ, ಈ ವ್ಯಕ್ತಿಗಳು ಬೇರೆ ಯಾವ ಫೆನಾಮಿನಾ ರೆಪ್ರೆಸೆಂಟ್ ಮಾಡ್ತಾ ಇದಾರೆ, ಅದನ್ನ ಹೆಂಗ್ ಅರ್ಥೈಸ್ಕೊಳ್ಳೋದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಲೇಖನಗಳು ಸಾಕ್ತಾ ಇದೆ ಅಂತ ನನ್ಗಂತೂ ಅನ್ನಿಸ್ತು. ಸೊ ಆ ವಿಚಾರದಲ್ಲಿ ನನಗೆ ಬಹಳ ಖುಷಿ ಕೊಟ್ಟಂತ ಪುಸ್ತಕ. ಅಂಡ್ ನನಗೆ ಇನ್ನೂ ತುಂಬಾ ಖುಷಿ ಕೊಟ್ಟಿದ್ದು ಇನ್ನೊಂದು ವಿಚಾರ ಏನಕ್ಕೆ ಅಂತಂದ್ರೆ, ಸೋಶಿಯಾಲಜಿ ಟೆಕ್ಸ್ಟ್ ಗಳನ್ನ ನಾವೆಲ್ಲರೂ ಅಟ್ಲೀಸ್ಟ್ ನಾನಂತೂ ಓದ್ತಾ ಇದ್ದೀನಿ, ಒಂದಷ್ಟು ಫ್ರೆಂಡ್ಸ್ ನಮ್ ಫ್ರೆಂಡ್ಸ್ ಎಲ್ಲರೂ ಓದ್ತಾ ಇದಾರೆ. ಬಟ್ ಅದನ್ನೆಲ್ಲ ಓದ್ತಿರ್ಬೇಕಾದ್ರೆ, ಎಸ್ಪೆಷಲಿ ಇಂಗ್ಲಿಷ್ ಅಲ್ಲಿ ಬರುವಂತ ಸೋಶಿಯಾಲಜಿ ಟೆಕ್ಸ್ಟ್ ಗಳನ್ನ ಓದ್ಬೇಕಾದ್ರೆ ನಮಗೆ ಅದನ್ನ ಅನ್ವಯಿಸ್ಕೊಳ್ಬೇಕಾದ್ರೆ ಆಗುವಂತದ್ದು ಎರಡು ಮುಖ್ಯ ಪ್ರಮೇಯಗಳಿದೆ ಅಂತ ನನ್ಗಂತೂ ಅನ್ಸಿದೆ. ಒಂದು, ಅಲ್ಲಿ ನಡೀತಾ ಇರುವಂತ ಅಥವಾ ಅಲ್ಲಿರುವಂತ ಫೆನಾಮಿನನ್ನ ಡೈರೆಕ್ಟ್ ಆಗಿ ಕನ್ನಡಕ್ಕೆ ತಗೊಳ್ಳೋದು ಹೇಗೆ ಏನು ಅನ್ನೋದು ಒಂದು ಪ್ರಶ್ನೆ. ಅಂದ್ರೆ ಅದೇ ಲೇಖನಗಳನ್ನ ನಾನು ಯೂಶುವಲ್ ಆಗಿ ನೋಡ್ಬೇಕಾದ್ರೆ ಮೂಲ ಆಥರ್ಗೆ ಮೂಲ ಆಥರ್ ಮಂಡಿಸುವಂತ ಒಂದಷ್ಟು ವಿಚಾರಗಳನ್ನ ಹಾಗೆ ಜನಕ್ಕೆ ತಲುಪಿಸ್ಬೇಕು ಅಂತ ನಾನು ಒಂದಷ್ಟು ಅನುವಾದಗಳು ತುಂಬಾ ಇಂಪಾರ್ಟೆಂಟ್ ಅನ್ನೋ ನಿಟ್ಟಿನಲ್ಲಿ ನಾನು ಬಹಳ ಸತಿ ಈ ಕೃತಿಗಳನ್ನ ನೋಡ್ತಾ ಹೋಗ್ತೀನಿ. ಬಟ್ ಅದ್ರ ಜೊತೆಗೇನೆ ಇನ್ನೂ ಒಂದು ಮೆಟ್ಲಿದೆ, ಅದು ಇನ್ನೊಂದು ಮಾರ್ಗ ಇದೆ. ಅದೇನು ಅಂದ್ರೆ ಆ ಕಾನ್ಸೆಪ್ಟ್ ನ ಬರೀ ಹಂಗೆ ಉಪಯೋಗಿಸ್ಕೊಳ್ಳೋದಲ್ಲ, ಅದನ್ನ ಕನ್ನಡದ ಪಾಪ್ಯುಲರ್ ಕಲ್ಚರ್ಸ್ಗೆ, ಇಲ್ಲಿ ನಡೀತಾರಂತ ವಿದ್ಯಮಾನಗಳಿಗೆ ಹೊಂದಿಸಿ ಅದನ್ನ ಬಗ್ಸಿ ಅದರಿಂದ ನಾವು ಮತ್ತೆ ಹೊಸ ಹೊಳವೇನಾದ್ರೂ ತಗೊಳ್ಬಹುದಾ ಅನ್ನೋ ನಿಟ್ಟಿನಲ್ಲಿ ಇಲ್ಲಿರೋ ಒಂದಷ್ಟು ಲೇಖನಗಳಂತೂ ಸಾಕ್ತಾ ಇದೆ. ನನಗೆ ಅದು ಬಹಳ ಖುಷಿ ಕೊಟ್ಟಿದ್ದು. ಇಲ್ಲ ಡೈರೆಕ್ಟ್ ಇಂಪೋರ್ಟ್ ಆಗುವಂತದ್ದು ಅಲ್ಲಿ ನಡೆದಿದೆ, ಇಲ್ಲೂ ಹಂಗೆ ನಡೀತಾ ಇದೆ ಅನ್ನೋ ಒಂದು ಕಂಪ್ಯಾರಿಸನ್ ಹೋಗ್ತೀವಿ, ಇಲ್ಲ ಡೈರೆಕ್ಟ್ ಒಂದು ಅನುವಾದದ ಕಂಪ್ಯಾರಿಸನ್ ಹೋಗ್ತೀವಿ. ಬಟ್ ಇದು ಬೇರೆ ರೀತಿಯಲ್ಲೇ ಇಲ್ಲಿ ನಡೀತಾ ಇರುವಂತ ವಿದ್ಯಮಾನಗಳನ್ನೆಲ್ಲ ವಿಶ್ಲೇಷಣೆ ಮಾಡೋದಕ್ಕೆ ಸರ್ ಬೇರೆ ಬೇರೆ ಪರಿಕರಗಳನ್ನ ಅಥವಾ ಬೇರೆ ಬೇರೆ ಕಾನ್ಸೆಪ್ಟ್ಸ್ ನ, ಸೋಶಿಯಾಲಜಿಕಲ್ ಕಾನ್ಸೆಪ್ಟ್ಸ್ ಗಳನ್ನ ಬಳಸ್ಕೊಂಡಿರುವಂತ ರೀತಿ
ಮತ್ತೆ ಅದನ್ನ ವಿಸ್ತಾರಗೊಳಿಸೋ ಅಂತ ಅವ್ರು ವಿಸ್ತಾರಗೊಳಿಸ್ತಾ ಕೂಡ ಹೋಗ್ತಾರೆ. ಅದು ನನಗೆ ಬಹಳ ಖುಷಿ ಆಯ್ತು. ಅಂದ್ರೆ ನನಗೆ ಯಾವಾಗ್ಲೂ ಒಂದು ಪ್ರಶ್ನೆ, ಕನ್ನಡದಿಂದ ನಾವು ಬೇರೆ ಜಗತ್ತಿಗೆ ಅಥವಾ ಬೇರೆ ಜಗತ್ತಿಗೆ ಏನ್ ಕೊಡ್ತಾ ಇದೀವಿ ಅನ್ನೋ ಪ್ರಶ್ನೆ ನನಗೆ ಯಾವಾಗ್ಲೂ ಒಂಥರ ಕಾಡ್ತಾ ಇರತ್ತೆ. ಅದು ಮೋಸ್ಟ್ಲಿ ಹೈದರಾಬಾದ್ ಅಲ್ಲಿ ಓದಿ ಬಂದಾಗ ಅಲ್ಲಿ ನನಗೊಂದು ಸೆನ್ಸ್ ಆಫ್ ಇನ್ಫೀರಿಯಾರಿಟಿ ಬೆಳೆದಿತ್ತಾ ಅಂತ, ಆ ಇನ್ಫೀರಿಯಾರಿಟಿಯಿಂದ ಬಂದಿರೋಂತ ಐಡಿಯಾನೇ ಆಗಿರ್ಬೋದು. ಬಟ್ ಕನ್ನಡದಿಂದ ನಾವು ಇವತ್ತು ಇಡೀ ಜಗತ್ತು ನೋಡ್ಬೇಕಾಗಿರೋಂತ ಹೊಸ ವಿಚಾರ ಏನ್ ಹೇಳ್ತಾ ಇದೀವಿ ಅನ್ನೋದು ನನ್ಗೆ ಯಾವಾಗ್ಲೂ ಕಾಡ್ತಿರತ್ತೆ. ಆ ನಿಟ್ಟಿನಲ್ಲಿ ಅಟ್ಲೀಸ್ಟ್ ಒಂದೆರಡು ಇಂಪಾರ್ಟೆಂಟ್ ಪ್ರಮೇಯಗಳನ್ನ ಸರ್ ಮಂಡಿಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಸ್ಟಾರ್ಟಿಂಗ್ 2-3 ಚಾಪ್ಟರ್ ಅಲ್ಲೇನೆ ಸರ್ ಕ್ಯಾಸ್ಟ್ ಕಾಲನೀಸ್ ಅಂತ ಬಳಸ್ತಾರೆ, ಜಾತಿ ವಸಾಹತುಶಾಹಿ ಅಂತ ಒಂದು ಪದ ಬಳಸ್ತಾರೆ. ಕಾಲನೀಸ್ ಗೊತ್ತಿದೆ ನಮ್ಗೆ. ಸರ್ ಡಿಸ್ಕಷನ್ ಮುಂಚೆನೂ ಹೇಳ್ತಾ ಇದ್ರು, ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಅಥವಾ ನಮ್ಮ ಸುತ್ತಮುತ್ತಲೇನೆ ಎಲ್ಲ ಕಾಲನೀಸ್ ಗಳು ಆಗೋಗಿದೆ ಅಥವಾ ಅದು ಕಾಲನೀಸ್ ಆಗಿ ಉಳ್ಕೊಂಡ್ ಬಂದಿದೆ ಅನ್ನೋದು ನಾವು ತುಂಬಾ ವರ್ಷದಿಂದ ಮಾತಾಡ್ತಾ ಇದೀವಿ. ಬಟ್ ಅದು ಜಾತಿ ಅಲ್ಲಿ ವರ್ಕ್ ಆಗಿದೆ ಅನ್ನೋದು ಕೂಡ ಗೊತ್ತಿದೆ. ಬಟ್ ಇವತ್ತಿಗೆ ಅದನ್ನ ಜಾತಿ ವಸಾಹತುಶಾಹಿ ಅಥವಾ ಕ್ಯಾಸ್ಟ್ ಕಾಲನಿ ಅಂತಾನೆ ಹೇಳ್ಬೇಕಾಗಿರೋಂತ ಒಂದು ನೆಸೆಸಿಟಿ ಕೂಡ ಕಾಣ್ತಾ ಇದೆಯಾ ಅನ್ನೋದು ಅಲ್ಲಿ ನನ್ಗೆ ಪ್ರಶ್ನೆಯಾಗಿ ಮೂಡ್ ಬಂತು. ಸೇ ಫಾರ್ ಎಕ್ಸಾಂಪಲ್, ಸರ್ ಮಂಡಿಸ್ತಾ ಇರುವಂತ ಆ ವರ್ಡ್ ನಾನು ಆಮೇಲೆ ಕುತ್ಕೊಂಡು ಗೂಗಲ್ ಸ್ಕಾಲರ್ ಅಲ್ಲಿ ಮತ್ತೆ ಜೇಸ್ಟೋರ್ ಅಲ್ಲೆಲ್ಲ ಬೇರೆ ಬೇರೆ ಆರ್ಟಿಕಲ್ಸ್ ಅಲ್ಲಿ ಈ ತರದ್ ಒಂದು ವರ್ಡ್ ಬಳಸಿದಾರ ಈಗ ಆಲ್ರೆಡಿ ಅಂತ ನೋಡಿದೆ. ಬಟ್ ಕ್ಯಾಸ್ಟ್ ಮತ್ತೆ ಕಾಲನಿ ವರ್ಡ್ ಬೇರೆ ಬೇರೆ ಒಂದೇ ಸೆಂಟೆನ್ಸ್ ಅಲ್ಲಿ ಬರುತ್ತೆ ಹೊರತು ಒಟ್ಟಿಗೆ ಬಂದಿರೋದು ಇರ್ಲಿಲ್ಲ. ನನ್ಗದು ಮತ್ತೆ ಹೊಸದಾಗಿ ಏನೋ ಹೇಳ್ತಾ ಇದಾರೆ ಸರ್ ಅಂತ ಅನ್ನಿಸ್ತು. ಆಮೇಲೆ ಯೋಚನೆ ಮಾಡ್ತಾ ಹೋದೆ, ಇವತ್ತು ನಡೀತಾ ಇರುವಂತ ವಿದ್ಯಮಾನಗಳನ್ನ ಪಿನ್ ಪಾಯಿಂಟ್ ಮಾಡಿ ಹೇಳ್ಬೇಕಾದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಕನ್ಸೆಪ್ಷನ್ ಮುಂದೆ ಇಟ್ಟಿದ್ದಾರೆ ಅಂತ ಅನ್ನಿಸ್ತು. ಸೇ ಫಾರ್ ಎಕ್ಸಾಂಪಲ್, ಇದುವರೆಗೂ ನಮ್ಗೆ ಕಾಲನಿ ಅಥವಾ ಹಟ್ಟಿ ಅಂದಾಗ ತಳ ಸಮುದಾಯಗಳಿರುವಂತ ಜಾಗಗಳು ಅಥವಾ ಅವರ ಕೇರಿಗಳನ್ನ ಮಾತ್ರ ಆ ರೀತಿ ನೋಡ್ತಾ ಇದೀವಿ. ಬಟ್ ಇವತ್ತಿಗೆ ಅರ್ಬನ್ ಲೊಕ್ಯಾಲಿಟೀಸ್ ಅಲ್ಲಿ ಅಥವಾ ಈವನ್ ರೂರಲ್ ಅಲ್ಲೂ ಕೂಡ ಮೇಲ್ಜಾತಿಗಳೇ ಒಂದಷ್ಟು ಗುಂಪಾಗಿ ಅಥವಾ ಅವ್ರದೇ ಒಂದು ಸರ್ಕಲ್ ಅಥವಾ ಒಂದು ಸ್ಪೇಸ್ ಅನ್ನು ಕಟ್ಕೊಳ್ಳೋ ಅಂತದನ್ನ ಕ್ಯಾಸ್ಟ್ ಕಾಲನಿ ಅಂತ ಅಲ್ಲದೆ ಇನ್ ಹೆಂಗ್ ಕರಿಬೇಕು ಅನ್ನೋದನ್ನ ಯೋಚನೆ ಮಾಡ್ಕೊಂಡ್ರೆ ಆ ಸರ್ ಮಂಡಿಸ್ತಾ ಇರೋಂತ ಒಂದಷ್ಟು ವಿಚಾರಗಳು ಏನಕ್ಕೆ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಿದೆ ಇವತ್ತಿಗೆ ಅನ್ನೋದು ನನಗೆ ಅಟ್ಲೀಸ್ಟ್ ಕಾಣಿಸ್ತಾ ಇತ್ತು. ಅದೇ ರೀತಿ ಅದೇ ವರ್ಡ್ ಅನ್ನ ನಾವು ಬೇರೆ ಇನ್ಯಾವ್ದಾದ್ರು ಆಸ್ಪೆಕ್ಟ್ ಅಲ್ಲಿ ನೋಡ್ಬೋದಾ ಅಂತ ನೋಡ್ಕೊಳ್ತಾ ಇದ್ದಾಗ ನಮ್ಮ ಕಾಲೇಜ್ಗಳು ಏನಾಗಿದೆ ಅಂತ ನೋಡ್ಕೊಂಡ್ರೆ ಅದು ಕೂಡ ಹಂಗೆ ಆಗಿದೆ. ಇವಾಗ ಬ್ರಾಹ್ಮಿನ್ ಕಾಲೇಜಲ್ಲಿ ಬರೀ ಬ್ರಾಹ್ಮಿನ್ ಸ್ಟೂಡೆಂಟ್ಸೇ ಜಾಸ್ತಿ ಇರ್ತಾರೆ, ಅಥವಾ ಒಕ್ಕಲಿಗ ಕಾಲೇಜಲ್ಲಿ ಒಕ್ಕಲಿಗ ಸ್ಟೂಡೆಂಟ್ಸೇ ಬಹಳಷ್ಟು ಜನ ಇರ್ತಾರೆ. ಲಿಂಗಾಯತರ ಕಾಲೇಜಲ್ಲಿ ಲಿಂಗಾಯತ ಸ್ಟೂಡೆಂಟ್ಸೇ ಜಾಸ್ತಿ ಇರ್ತಾರೆ. ಅದೇನದು ಕೊನೆಗೆ ಅದು ಆಗ್ತಿರೋದು ಒಟ್ನಲ್ಲಿ ಒಂದು ಕ್ಯಾಸ್ಟ್ ಕಾಲನಿ ಆಗೇ ವರ್ಕ್ ಆಗ್ತಿದ್ಯಲ್ವಾ ಅಂತ. ಸೊ ಆ ವರ್ಡ್ ಅದು ಬರೀ ಅವ್ರು ಒಂದು ಕಾಯಿನ್ ಮಾಡಿ ಸುಮ್ನೆ ಹಂಗ್ ಬಿಟ್ಬಿಟ್ಟಿರೋ ವರ್ಡ್ ಅಲ್ಲ, ಅದನ್ನ ನಾವು ಬೇರೆ ಬೇರೆ ರೀತಿಲಿ ಇನ್ನೂ ಶೋಧಿಸ್ಕೊಳ್ತಾ ಬೇರೆ ಬೇರೆ ಸ್ಟಡೀಸ್ ಮಾಡ್ಕೊಳ್ಳೋದಕ್ಕೆ ಒಂದು ಪರಿಕರ ಯೂಸ್ ಮಾಡ್ಕೊಳ್ಬಹುದು ಅಂತ ಅನ್ಸಿದ್ದು ನನಗೆ ಬಹಳ ಖುಷಿ ಕೊಟ್ಟಿದ್ ವಿಷಯ. ಅದಾದ ನಂತರ ನನ್ಗೆ ಇನ್ನೂ ಒಂದೆರಡು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು, ಸರ್ ಎಲ್ಲವೂ ಎಲ್ಲಾ ಲೇಖನದಲ್ಲೂ ಜಾತಿ ಅನ್ನೋದು ಒಂದು ಐಡಿಯಾ ಆಗಿ ಹೊರಡ್ತಾನೆ ಹೋಗುತ್ತೆ. ಬಟ್ ಒಂದ್ 2-3 ಲೇಖನಗಳು ಮಾತ್ರ ಅದಕ್ಕೆ ಭಿನ್ನವಾಗಿ ನಿಂತಿದೆ. ಒಂದು ಅದರಲ್ಲೂ ಕೂಡ 2 ಟೈಪ್ ಇದೆ. ಒಂದು ಅವ್ರ ಫ್ರೆಂಡ್ಸ್ ಬಗ್ಗೆ ಬರ್ದಿರೋಂತ ಒಂದಷ್ಟು ಲೇಖನ, ಅಂದ್ರೆ ಫಾದರ್ ಛತ್ರ ಅವ್ರ ಬಗ್ಗೆ ಬರ್ದಿರೋದಾಗಿರ್ಬೋದು ಅಥವಾ ವಸುಮಳ್ಳಿ ಮೇಡಮ್ ಬಗ್ಗೆ ಬರ್ದಿರೋದಾಗಿರ್ಬೋದು. ಅದು ತುಂಬಾ ಆಪ್ತವಾಗಿ ಒಂದು ಫ್ರೆಂಡ್ ಅನ್ನ ಮಿಸ್ ಮಾಡ್ಕೊಂಡಿರೋ ಅಂತ ಒಂದು ವ್ಯಕ್ತಿ ಬರೀತಾರಂತದ್ದೇ ಲೇಖನಗಳಾಗಿದೆ. ಅದನ್ನ ಇದಕ್ಕೆ ಈ ಪುಸ್ತಕಕ್ಕೆ ಸೇರಿಸ್ಬೇಕಿತ್ತ, ಏನಕ್ಕೆ ಸೇರಿಸ್ಬೇಕು ಅನ್ನೋ ಪ್ರಶ್ನೆಗಳೆಲ್ಲ ನನಗೂ ಒಂದಷ್ಟು ಬಂದವು. ಆದ್ರೆ ಅದನ್ನ ಬೇರೆದೇ ಯಾವ್ದಾದ್ರು ಒಂದು ಸೆಕ್ಷನ್ ಆಗಿ ಮಾಡ್ಬೋದಿತ್ತ ಅನ್ನೋ ರೀತಿ ಎಲ್ಲ ಬಂತು. ಬಟ್ ಎಸ್ಪೆಷಲಿ ಚಸರಾ ಅವ್ರ ಬಗ್ಗೆ ಬರ್ದಿರೋಂತ ಆರ್ಟಿಕಲ್ ಅಲ್ಲಿ ಇನ್ನೊಂಚೂರು ಮುಂದಕ್ಕೆ ಹೋಗ್ಬೋದಿತ್ತು. ನಾವು ಕನ್ನಡ ಮತ್ತೆ ಜಾತಿ ಮತ್ತೆ ಧರ್ಮಕ್ಕಿರುವಂತ ಸಂಬಂಧಗಳನ್ನ ಇನ್ನೊಂಚೂರು ಶೋಧಿಸ್ಕೊಳ್ಬೋದಿತ್ತೇನೋ ಅಂತ ನನಗೆ ಅದೊಂದು ಲೇಖನದಲ್ಲಿ ಕಾಣಿಸ್ತು. ಬಟ್ ಓವರ್ ಆಲ್ ಆಗಿ ನನಗೆ ಇನ್ನೂ 2 ವಿಚಾರಕ್ಕೆ ಬಹಳ ಖುಷಿ ಕೊಟ್ಟಿದ್ದು, ಒಂದು, ನಾವು ಈಗ ಆಲ್ರೆಡಿ ಜಾತಿ ಬಗ್ಗೆ ತಿಳ್ಕೊಂಡು ಒಂದಷ್ಟು ಜನ ಮಾತಾಡ್ತಿರೋ ಅಂತವ್ರಿಗೆ ಬೇರೆಯವ್ರಿಗೆ ಅದನ್ನ ಮುಟ್ಸೋದಕ್ಕೆ ಪಾಪ್ಯುಲರ್ ಕಲ್ಚರ್ ಜೊತೆ ಎಂಗೇಜ್ ಮಾಡ್ಕೊಂಡು ಅದನ್ನ ತುಂಬಾ ಈಸಿಯಾಗಿ ಎಲ್ರು ಕನ್ವಿನ್ಸ್ ಆಗೋ ರೀತಿಲಿ ಮಂಡಿಸೋದಕ್ಕೆ ಬಹಳ ಸತಿ ಕಷ್ಟ ಆಗ್ತಾ ಇದೆ ಅಂತ ನನಗಂತೂ ಅನ್ಸಿದೆ. ಇವಾಗ ನಾನ್ ಕ್ಲಾಸ್ಗಳಿಗೆ ಹೋದಾಗ ನಾನ್ ಮಕ್ಳಿಗೆ ಇದೇ ಪಾಠ ಹೇಳ್ಬೇಕಾದ್ರೆ ನನಗೆ ಅಂದ್ರೆ ಸೋಶಿಯಾಲಜಿ ಓದ್ತಾ ಓದ್ತಾ ಅದು ಈಗ ಆಲ್ರೆಡಿ ರೆಗ್ಯುಲರ್ ಆಗಿರೋ ಪಾಪ್ಯುಲರ್ ಕಲ್ಚರ್ ಇಂದ ದೂರ ಹೋಗ್ಬಿಟ್ಟಿರ್ತೇವೆ. ಸೊ ಮತ್ತೆ ಹೊಸದಾಗಿ ನಮ್ಮನ್ನ ನಾವು ಪಾಪ್ಯುಲರ್ ಕಲ್ಚರ್ ತೆಕ್ಕೊಂಡು ಅಲ್ಲಿ ಮತ್ತೆ ಇನ್ನೊಂದು ಸ್ಟಡಿ ಮಾಡ್ಬೇಕಾಗಿರೋಂತ ಒಂದು ನೆಸೆಸಿಟಿಗಳು ಕಾಣುತ್ತೆ. ಸೇ ಫಾರ್ ಎಕ್ಸಾಂಪಲ್, ಇದರಲ್ಲಿ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಎಷ್ಟು ಜನ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಗೆಸ್ಟ್ ಆಗಿ ಬಂದವ್ರು ಯಾರು, ಅವರು ಬರ್ದಿರೋ ಅವರು ಅವರ ಜಾತಿ ಹಿನ್ನೆಲೆಗಳೇನು ಅನ್ನೋದು ಒಂದು ಲೇಖನ ಇದೆ.
ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಕರ್ನಾಟಕದಲ್ಲಿ ಪ್ರಾಬಬ್ಲಿ ಎಲ್ರೂ ನೋಡಿರಬಹುದಾದಂತ ಅಥವಾ ಕನೆಕ್ಟ್ ಆಗಿರಬಹುದಾಗಿರುವಂತ ಒಂದು ಪ್ರೋಗ್ರಾಮ್ಸ್ ಅಲ್ಲಿ ಅದು ಕೂಡ ಒಂದು. ಇವಾಗ ಇದೇ ಲಿಸ್ಟ್ ಅನ್ನು ತಗೊಂಡೋಗಿ ನಾನು ನಮ್ಮ ತಂದೆಗೋ ನಮ್ಮ ತಾಯಿಗೋ ತೋರ್ಸಿದ್ರೆ ಆ ನಾನ್ ಹೇಳೋ ಪರಿಭಾಷೆಗಿಂತ ಸರ್ ಹೇಳಿರೋಂತ ಪರಿಭಾಷೆಯಲ್ಲಿ ಅದನ್ನ ಮಂಡಿಸ್ತಾ ಹೋದ್ರೆ ಅವ್ರು ತುಂಬಾ ಕನ್ವಿನ್ಸಿಂಗ್ ಆಗಿರ್ತಾರೆ. ಆಮೇಲೆ ನಮ್ಮ ವಿಚಾರಗಳನ್ನ ಒಪ್ಕೊಳ್ತಾರೆ ಕೂಡ ಅಂತ ನನಗೆ ಅಟ್ಲೀಸ್ಟ್ ಓದಿದಾಗ ಅನ್ನಿಸ್ತು. ಸೊ ಆ ವಿಚಾರಕ್ಕೆ ಬಹಳ ಇಂಪಾರ್ಟೆಂಟ್ ವರ್ಕ್ ಅದು ಅಂತ ಅನ್ನಿಸ್ತು. ಅಂದ್ರೆ ಅದು ಒಂದೇ ಅಂತಲ್ಲ, ಬಟ್ ಇನ್ ಜನರಲ್ ಇವಾಗ ತೇಜಸ್ವಿ ಆಗಿರ್ಬೋದು ಅಥವಾ ಲಂಕೇಶ್ ಅವ್ರು ಬರ್ದಿರೋಂತ ಬರಹಗಳನ್ನ ಓದಿರೋಂತ ತುಂಬಾ ದೊಡ್ಡ ಓದುಗ ವರ್ಗ ಇದೆ. ಅದರಲ್ಲಿ ಬರೀ ಅವರ ಸಾಹಿತ್ಯದ ಕೃತಿಗಳನ್ನ ಮಾತ್ರ ಓದ್ಕೊಂಡು ಅವ್ರ ವೈಚಾರಿಕ ಕೃತಿಗಳನ್ನ ಓದ್ದೇ ಇರೋಂತ ಒಂದು ದೊಡ್ಡ ವರ್ಗನೂ ಇದೆ. ಸೊ ಅವ್ರಿಗೆ ಎಂಟ್ರಿ ಪಾಯಿಂಟ್ ಆಗಿ ಲಂಕೇಶ್ ಅವ್ರನ್ನ ಅಥವಾ ತೇಜಸ್ವಿ ಅವ್ರನ್ನ ಒಂದು ಲೇಖನ ಕೊಟ್ಟಾಗ ಅವ್ರು ಅದನ್ನ ಓದೋದಕ್ಕೆ ಇಂಟ್ರೆಸ್ಟ್ ಆಗಿರ್ಬಹುದು ಅಥವಾ ಆ ರೀತಿ ಒಳಗ್ ಕರ್ಕೊಂಡ್ ಬರ್ಬೋದು ಅವ್ರನ್ನ ಈ ವಿಚಾರದಲ್ಲಿ ಯೋಚನೆ ಮಾಡೋದಕ್ಕೆ ಅನ್ನೋದಕ್ಕೆ ನನ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು. ಅಂದ್ರೆ ನಾವು ಮಾತಾಡ್ತಾ ಅದು ಹೊಸ ಅಥವಾ ಇವತ್ತಿಗೆ ನಡೀತಾ ಇರೋಂತ ವಿದ್ಯಮಾನಗಳ ಬಗ್ಗೆ ಮತ್ತೆ ನಾವು ವಾಪಸ್ ಹೋಗ್ಬೇಕಾಗತ್ತೆ. ನಾವು ಜಾತಿ ಬಗ್ಗೆ ಮಾತಾಡ್ತಾ ನಮ್ದೇ ಒಂದು ಸರ್ಕಲ್ ಅಲ್ಲಿ ಮಾತ್ರ ಅದನ್ನ ವಿಶ್ಲೇಷಣೆ ಮಾಡ್ಕೊಳ್ತಾ ಹೋದ್ರೆ ಅದು ತುಂಬಾ ದಿನ ನಮ್ಗೆ ತುಂಬಾ ಜನನ್ ರೀಚ್ ಮಾಡಕ್ ಆಗೋದಿಲ್ಲ ಅಂತ ನನಗೆ ಇತ್ತೀಚೆಗೆ ಪಾಠ ಶುರು ಮಾಡದ್ಮೇಲೆ ಅನ್ನಿಸ್ತಾ ಇರೋದ್ರಿಂದ ಈ ವಿಚಾರಗಳನ್ನ ಅಂಡ್ ಒಂದೇ ರಾತ್ರಿ ನಾನು ಕೂತ್ಕೊಂಡು ಓದ್ಬಹುದಾಗಿತ್ತು. ಅಂದ್ರೆ ಎಲ್ಲೂ ತುಂಬಾ ಕಷ್ಟ ಇದೆ, ಅರ್ಗಿಸ್ಕೊಳಕ್ ಆಗ್ತಿಲ್ಲ ಅಥವಾ ಸೆಂಟೆನ್ಸ್ ಫ್ರೇಮಿಂಗ್ ಕಷ್ಟ ಇದೆ, ಆ ರೀತಿ ಯಾವ್ದು ಇರ್ಲಿಲ್ಲ. ಅಂದ್ರೆ ಇಲ್ಲಿ ಚಿಂತನೆ ಕೂಡ ಕನ್ನಡದಲ್ಲೇ ನಡೆದು ಕನ್ನಡದಲ್ಲೇ ಬರ್ದಿರೋಂತ ಪುಸ್ತಕ ಆಗಿದೆ ಅನ್ನೋದು ನನಗೆ ಅದ್ರಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತು. ಅಂದ್ರೆ ಇವಾಗ ನನ್ನಂತ ರೀಡರ್ಸ್ಗೆ ಅಥವಾ ರೈಟರ್ಸ್ಗೆ ಇರುವಂತ ಮಿತಿ, ನಾವು ಇಂಗ್ಲಿಷ್ ಅಲ್ಲಿ ಯೋಚನೆ ಮಾಡಿ ಅದನ್ನ ಕನ್ನಡದಲ್ಲಿ ಬರೆಯಕ್ ಹೊರಟಿರ್ತೀವಿ ಯಾವಾಗ್ಲೂ ಬಹಳ ಸತಿ. ಸೊ ಅವಾಗ ಅದು ರೀಡಬಿಲಿಟಿನ್ ಕೊಡಲ್ಲ, ಅದು ಜನರಿಗೆ ತಲುಪದೇ ಇರೋಂತ ಸಾಧ್ಯತೆಗಳು ಜಾಸ್ತಿ ಇದೆ. ಬಟ್ ಸರ್ ಕನ್ನಡದಲ್ಲೇ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಕನ್ನಡದಲ್ಲೇ ಕೃತಿಗಳನ್ನ ಬರಿತಾ ಇರೋದ್ರಿಂದ ಅದು ಇನ್ನೂ ದೊಡ್ಡ ರೀಚ್ ಕೊಡಕ್ ಸಾಧ್ಯ ಆಗಿದೆ ಅನ್ನೋದು ನನ್ಗನ್ನಿಸ್ತು. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಅನ್ಸಿದ್ದು, ಒಂದೇ ಒಂದು ಲೇಖನದಲ್ಲಿ ಕಾಲೇಜಲ್ಲಿ ಹೆಣ್ಮಕ್ಳು ಒಂದು ಬೆಕ್ಕನ್ನ ಉಳಿಸ್ಕೊಳ್ಳೋದಕ್ಕೆ ನಡೆಸುವಂತ ಒಂದು ಪ್ರಯತ್ನದ ಬಗ್ಗೆ ಬರೀತಾರೆ. ಈ ಬೆಕ್ಕು ಮತ್ತೆ ಇವಾಗಿರೋ ಬೆಕ್ಕು ಅಥವಾ ನಾಯಿ ಮರಿ ಮತ್ತೆ ಇವತ್ತಿನ ಯೂತ್ಸ್ ಇರುವಂತ ಒಂದು ಸಂಬಂಧ ಯಾವ ರೀತಿ ಇದ್ದು ಅನ್ನೋದು ನನಗೆ ಇವತ್ತಿಗೂ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾನೆ ಇದೆ. ಅಂದ್ರೆ ಅದನ್ನ ತಳ್ಳಿ ಹಾಕ್ಲಿಕ್ಕೆ ಬಹಳ ಸತಿ ಏನ್ ಮಾಡ್ತೀವಿ, ಇದೇ ಕೇರ್ ಮನುಷ್ಯರಿಗೆ ಯಾಕೆ ಇಲ್ಲ ಅನ್ನೋ ಒಂದು ಪ್ರಶ್ನೆಯಲ್ಲಿ ಅದು ಎಂಡ್ ಆಗ್ತಾ ಇದೆ. ಬಟ್ ಏನಕ್ಕೆ ಇಲ್ಲ ಅನ್ನೋದಕ್ಕೆ ಬೇರೆ ಇನ್ನೇನಾದ್ರೂ ರೀಸನ್ಸ್ ಇದೆಯಾ, ನಾವು ಹುಡ್ಕೊಳ್ಬೇಕಾ ಅನ್ನೋದು ನನ್ಗೆ ಅದು ಮುಂಚಿಂದನೂ ಬಹಳ ಪ್ರಶ್ನೆ ಆಗೇ ಉಳ್ಕೊಂಡಿದೆ. ಸೊ ಆ ಪ್ರಶ್ನೆ ಇನ್ನೊಂಚೂರು ಶೋಧಿಸ್ಕೋಬಹುದಿತ್ತು ಅಂತ ನನ್ಗಲ್ಲೂ ಅನ್ನಿಸ್ತು. ಅಂದ್ರೆ ಒಂದ್ 2-3 ಲೇಖನದಲ್ಲಿ ಇನ್ನೊಂಚೂರು ಮುಂದಕ್ಕೆ ಹೋಗಿದ್ರೆ ಒಂದ್ 2-3 ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗಿ ಬಂದಿರೋದು ಅಂತ ಅನ್ನಿಸ್ತು. ಹಾಗೆ ಇನ್ನೊಂದು ಲೇಖನ ಶುಚಿತ್ವದ ಬಗ್ಗೆ ಮಾತಾಡುವಂತ ಲೇಖನದಲ್ಲಿ ಸರ್ ಮಂಡಿಸುವಂತ ವಿಚಾರ ತುಂಬಾ ಇಂಪಾರ್ಟೆಂಟ್ ಇದೆ. ಬಹಳ ಸತಿ ಶುಚಿತ್ವ ಮತ್ತೆ ಜಾತಿದು ಏನು ಕನೆಕ್ಷನ್ಸ್ ನೋಡ್ಬೇಕಾದ್ರೆ ಯಾರಿಗೆ ಆ ಶುಚಿತ್ವನ ಪಡ್ಕೊಳ್ಳೋದಕ್ಕೆ ನೆಸೆಸಿಟಿ ಇರುವಂತ ಸೌಕರ್ಯಗಳಿದೆ ಅನ್ನೋದು ವಿಚಾರ ಯೋಚನೆನೆ ಮಾಡ್ದೇನೆ ಬರೀ ಶುಚಿತ್ವದ ಬಗ್ಗೆ ಮಾತಾಡ್ತಾ ಜಾತಿ ಹೇಗ್ ಬರುತ್ತೆ ಅನ್ನೋದನ್ನ ಮಂಡಿಸ್ತಾ ಹೋಗ್ತೀವಿ ಅನ್ನೋದನ್ನ ಸರ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಬಟ್ ಅಲ್ಲಿ ಇನ್ನೂ ಒಂದ್ ಸ್ಟೆಪ್ ಮುಂದಕ್ಕೆ ಹೋಗಬಹುದಾ ಅಂತ ನನಗೆ ಯಾವಾಗ್ಲೂ ಅನ್ಸಿರೋದು. ಯಾಕೆ ಅಂದ್ರೆ ಒಂದು ಡೆಫಿನೆಟ್ಲಿ ಶುಚಿತ್ವನ ಕಾಪಾಡ್ಕೊಳ್ಳೋದಕ್ಕೆ ಒಂದಷ್ಟು ರಿಸೋರ್ಸಸ್ ಬೇಕಾಗಿರುತ್ತೆ. ಅದು ಒಂದು ಒಳ್ಳೆ ಬಚ್ಚಲು ಮನೆ ಆಗಿರ್ಬೋದು ಅಥವಾ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಇದು ಎಲ್ರಿಗೂ ಸಿಗತ್ತಾ, ಹಂಗ್ ಸಿಗಲ್ವಲ್ಲ ಅಂತ ಸಮಾಜದಲ್ಲಿ ನಾವ್ಯಾಕೆ ಈ ರೀತಿ ಶುಚಿತ್ವನ ಇಟ್ಕೊಂಡು ಯಾರನ್ನೋ ಅಲ್ಲಿಗೆಳಿಯೋದು ಯಾಕೆ ಮಾಡ್ಬೇಕು ಅನ್ನೋ ಪ್ರಶ್ನೆನ ಸರ್ ಕೇಳ್ತಾ ಇದಾರೆ. ಬಟ್ ಅದ್ರ ಜೊತೆಗೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ನನ್ಗೆ ಅದನ್ನು ಒಂದ್ ಸ್ವಲ್ಪ ಕ್ವಶನ್ ಮಾಡ್ಕೊಳ್ಬೋದಾ ಅಂತ ತುಂಬಾ ಅನ್ನಿಸ್ತು. ವರ್ಕಿಂಗ್ ಕ್ಲಾಸ್ ಸಮುದಾಯಗಳಲ್ಲಿ ಅಥವಾ ತಳಜಾತಿಗಳ ಸಮುದಾಯಗಳಲ್ಲಿ ಶುಚಿತ್ವಕ್ಕಿರುವಂತ ಇಂಪಾರ್ಟೆನ್ಸ್ ಏನು, ಕಲ್ಚರಲ್ ಇಂಪಾರ್ಟೆನ್ಸ್ ಏನು ಅಂತ ನೋಡ್ಕೊಂಡ್ರೆ, ಇವಾಗ ನಾನ್ ಸುತ್ತಮುತ್ತ ನೋಡಿರೋಂಗೆ ಕೃಷಿ ಕೂಲಿಗಳಾಗಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆಗಿರ್ಬೋದು, ಪೇಂಟರ್ಸು, ವೆಲ್ಡರ್ಸು, ಗ್ಯಾರೇಜ್ ಅಲ್ಲಿ ವರ್ಕ್ ಮಾಡೋರು ಯಾರೇ ಆಗಿರ್ಬೋದು, ಅವ್ರೆಲ್ರೂ ತಮ್ಮ ದಿನನಿತ್ಯದ ಕೆಲಸಗಳನ್ನ ಮುಗಿಸಿ ಬಂದಿದ ತಕ್ಷಣ ಅವರು ಅಟ್ಲೀಸ್ಟ್ ಒಂದ್ ಅರ್ಧ ಗಂಟೆ ತಮ್ಮ ಕೈಕಾಲು ಮುಖಾನ್ ತೊಳ್ಕೊಂಡೇನೆ ಮುಂದಿನ ಕೆಲ್ಸಕ್ಕೆ ಹೋಗುವಂತ ಪರಿಪಾಠ ಆ ಸಮುದಾಯಗಳಿಗೆ ಆಲ್ರೆಡಿ ಇರೋದ್ರಿಂದ ನಿಜವಾಗ್ಲೂ ಅದು ಬರೀ ರಿಸೋರ್ಸ್ ಒಂದೇ ಸಮಸ್ಯೆನಾ ಅಥವಾ ಅದ್ರ ಆಚೆಗೂ ಒಂದು ಸಮಸ್ಯೆ ಈ ವಿಚಾರದಲ್ಲಿ ಇದೆಯಾ, ಅಂದ್ರೆ ಶುಚಿತ್ವಕ್ಕೂ ಮತ್ತೆ ಮಡಿ ಮೈಲಿಗೆ ಅನ್ನೋ ಒಂದು ಪ್ರಶ್ನೆಗಳಿಗೂ ಒಂದು ಇರೋ ಕನೆಕ್ಷನ್ಸ್ ಇನ್ನೊಂಚೂರು ನಾವು ಮುಂದಕ್ಕೆ ಹೋಗಿ ನೋಡ್ಕೊಳ್ಬೋದು ಅಂತ ಅನ್ನಿಸ್ತು. ಬಟ್ ಅದೆಲ್ಲವೂ ಸರ್ ಮಾಡ್ತಾ ಇರೋದು
ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನ ಒಂದು ಲಿಮಿಟ್ ಅಲ್ಲಿ ಎಷ್ಟು ಸರಳವಾಗಿ ಸಾಧ್ಯ ಇದೆಯೋ ಅಷ್ಟು ಸರಳವಾಗಿ ಮಂಡಿಸ್ತಾ ಇದ್ದಾರೆ ಅನ್ನೋದನ್ನ ಇಟ್ಕೊಂಡು ನೋಡಿದಾಗ ಈ ಲೇಖನಗಳದ್ದು ಸ್ಟ್ರೆಂತ್ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಡೆಫಿನೆಟ್ಲಿ ನಾವು ಅದನ್ನ ಇನ್ನು ಬೆಳೆಸ್ತಾ ಹೋಗ್ಬೋದು, ಇನ್ನು ಬೇರೆ ಬೇರೆ ರೀತಿಲಿ ಬೆಳೆಸ್ಕೊಳ್ಬಹುದು, ಬೆಳೆಸ್ಕೋಬೇಕಾಗಿರೋ ನೆಸೆಸಿಟಿ ಕೂಡ ಇದೆ ಅಂತ ಅನ್ನಿಸ್ತು. ಬಟ್ ಕೊನೆಯಲ್ಲಿ ಮತ್ತೆ ಅದೇ ಒಂದು ಪ್ರಶ್ನೆ ಮತ್ತೆ ಬಂತು. ಆ ವಸು ಮಳಲಿ ಮೇಡಮ್ ಬಗ್ಗೆ ಸರ್ ಬರೆದಿರೋಂತ ಲೇಖನ ಬಹಳ ಆಪ್ತವಾಗಿತ್ತು. ನಾವೆಲ್ಲರೂ ವಸು ಮಳಲಿ ಮೇಡಮ್ ಬಗ್ಗೆ ಬರೀ ಕೇಳಿರೋದಷ್ಟೇ, ಯಾವತ್ತೂ ಅವ್ರನ್ನ ಭೇಟಿ ಆಗೋ ಅವಕಾಶ ನಮ್ಗಂತೂ ಸಿಗ್ಲಿಲ್ಲ. ಬಟ್ ಅಲ್ಲೆಲ್ಲವೂ ಕೂಡ ಆ ಕೊನೆಗೆ ಅದು ಒಂದೋ ಎರಡೋ ಆರ್ಟಿಕಲ್ ಅಷ್ಟೇ ಹೆಣ್ಮಕ್ಳು ವಿಚಾರನ ಡಿಸ್ಕಸ್ ಮಾಡಿರುವಂತ ಆರ್ಟಿಕಲ್ ಆಗಿ ಉಳಿತಲ್ಲ ಪುಸ್ತಕದಲ್ಲಿ ಅನ್ನೋದು ನನಗೆ ಹಂಗೆ ಒಂದು ಯೋಚನೆ ಆಗಿ ಉಳಿತು. ಅಂದ್ರೆ ಸರ್ರು ಬೇರೆ ಬೇರೆ ವಿಚಾರಗಳಲ್ಲಿ ಅಥವಾ ಬೇರೆ ಬೇರೆ ಟೈಮ್ಸ್ ಅಲ್ಲಿ ಹೆಣ್ಮಕ್ಳ ಪ್ರಶ್ನೆ ಅಥವಾ ಜಾತಿ ಮತ್ತು ಲಿಂಗತ್ವದ ಹೆಂಗೆ ನೈಕೊಂಡಿದೆ ಅನ್ನೋ ಪ್ರಶ್ನೆ ಬಹಳ ಸತಿ ಮಾತಾಡಿದ್ದಾರೆ, ಅದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಬಟ್ ಈ ಪುಸ್ತಕದಲ್ಲಿ ಅದು ಕಾಣ್ಲಿಲ್ವಲ್ಲ ಅನ್ನೋದು ಒಂದು ಯೋಚನೆ ಆಗಿ ನನ್ಗೆ ಹಂಗ ಉಳಿತು. ಇನ್ನೊಂದಷ್ಟು ಯೋಚನೆಗಳಿದೆ, ಬಟ್ ಸದ್ಯಕ್ಕೆ ಇಲ್ಲಿ ಪಾಸ್ ಮಾಡ್ಕೊಂಡು